ಹಾಗೇನೆ ಜಿಟಿ ಜಿಟಿ ಮಳೆಯ ನಡುವೆಯೂ ಕೂಡ ಐಪಿಎಲ್ ನಲ್ಲಿ ಪ್ಲೇ ಆಫ್ಗೆ ಆರ್ಸಿಬಿ ಎಂಟ್ರಿ ಕೊಟ್ಟಿದೆ. ಅದರ ಸಂಭ್ರಮ, ಸಡಗರ, ಮಳೆ, ಸಿಡಿಲು, ಗುಡುಗು, ಮಿಂಚಿಗಿಂತಲೂ ಜೋರಿತ್ತು ನೆನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ. ಮಧ್ಯರಾತ್ರಿವರೆಗೂ ಕೂಡ ಕುಣಿದು ಕುಪ್ಪಳಿಸಿದ್ದಾರೆ ಅಭಿಮಾನಿಗಳು. ಸ್ಟೇಡಿಯಂ ತುಂಬಾ ಆಟಗಾರರಿಗೆ ಅವ್ರು ಹೋಗೋ ತನಕ ಕಾದು ಸೆಂಡ್ ಆಫ್ ಕೊಟ್ಟಿದ್ದಾರೆ. ಸಂಭ್ರಮದಲ್ಲಿ ಮಿಂದು ಮೇಲೆದ್ದಿದ್ದಾರೆ ಬೆಂಗಳೂರಿಗರು. ಬರೀ ಬೆಂಗಳೂರಿಗರಲ್ಲ, ಆರ್ಸಿಬಿ ಫ್ಯಾನ್ಸ್ ಎಲ್ಲರೂ ಕೂಡ. ಬಟ್ ಆ ಭಾಗದಲ್ಲಿ ಇದ್ದವರು, ಆ ಮ್ಯಾಚ್ ನೋಡೋಕೆ ಸಾಕ್ಷಿಯಾದಂಥವ್ರು ಇನ್ನೂ ಕೂಡ ಡಬಲ್ ಜೋಶ್ನಲ್ಲಿದ್ರು. ಆರ್ಸಿಬಿ ಮತ್ತು ಚೆನ್ನೈ ಪಂದ್ಯದ ನಂತರದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ, ಗಮನಿಸ್ತಾ ಇದ್ದೀರಿ. ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಕಿಂಗ್ ಕೊಹ್ಲಿ ಹೇಳಿದ್ರು. ಅದೇ ರೀತಿಯಾಗಿ ಭಾಸವಾಗ್ತಾ ಇದೆ. ಪ್ಲೇ ಆಫ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಫ್ಯಾನ್ಸ್, ನೀವು ಯಾವುದೋ ಊರಿನ ಜಾತ್ರೆ ನೋಡ್ತಾ ಇಲ್ಲ, ಅಂದ್ರೆ ದೇವ್ರ ಜಾತ್ರೆ ನೋಡ್ತಾ ಇಲ್ಲ, ಕ್ರಿಕೆಟ್ ಜಾತ್ರೆನ ನೋಡ್ತಾ ಇದ್ದೀರಾ. ಈ ಪ್ರಮಾಣದಲ್ಲೂ ಜನಸಂಖ್ಯೆ ಸೇರ್ಬೋದಂದ್ರೆ ಹೌದು, ಆರ್ಸಿಬಿ ಮಾತ್ರ ಸಾಧ್ಯನಾ ಅಂತ. ಅದು ಆರ್ಸಿಬಿ ಫ್ಯಾನ್ಸ್ನ ಸಂಭ್ರಮಾಚರಣೆ. ಅವರಿಗೆ ಅಂದ್ರೆ ಕ್ರಿಕೆಟ್ ಮುಗಿದ್ಮೇಲೆ ಮನೆಗೆ ಹೋಗ್ಬೋದಿತ್ತು, ಮುಗಿದಿದೆ ತಡರಾತ್ರಿ, ಆದರೂ ಅವರೆಲ್ಲ ವಾಪಸ್ ಹೋಗೋ ತನಕ ಕಾದು ಅವರಿಗೆ ಬಹಳ ಸುಂದರವಾದ ಕ್ಷಣಗಳನ್ನ ಕಣ್ ತುಂಬಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಫ್ಯಾನ್ಸ್ಗಳು. ಸೋತ್ರು ಗೆದ್ರು ಆರ್ಸಿಬಿ ಅಂತ ಬಿಟ್ಕೊಟ್ಟಿಲ್ಲ ಯಾವತ್ತೂ ಕೂಡ. ಸಾಮಾನ್ಯವಾಗಿ ನಾವೇ ದೇವ್ರಿಗೆ ಏನಾದರೂ ಹರಕೆ ಕಟ್ಕೊಂಡು ಅದು ಸಾಧ್ಯ ಆಗಲಿಲ್ಲ, ಅದು ಈಡೇರಲಿಲ್ಲ ಅಂದ್ರೆ ಆ ದೇವ್ರು ಬಿಟ್ಟು ಇನ್ನೊಂದು ದೇವ್ರಿಗೆ ಕೈ ಮುಗಿತೀವಿ. ಬಟ್ ಆರ್ಸಿಬಿ ಫ್ಯಾನ್ಸ್ ಹಂಗಲ್ಲ, ಸೋತ್ರು ಗೆದ್ರು ಆರ್ಸಿಬಿ ಅನ್ನೋರು. ಅದರಲ್ಲೂ ಕೂಡ ಗೆದ್ದಾಗ ಪಡುವಂತಹ ಖುಷಿ ಇದೆಯಲ್ಲ, ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ ನೋಡಿ. ನಿನ್ನೆ ರಾತ್ರಿ ಯಾವ ಮಳೆಗೂ ಬಗ್ಲಿಲ್ಲ, ಯಾವ ಸಿಡಿಲಿಗೂ ಕುಗ್ಲಿಲ್ಲ, ಅಲ್ಲೇ ಇದ್ರು. ಮಳೆ ಬಂದು ನಿಂತು ಮತ್ತೆ ಆಟ ಮುಂದುವರೆದು ಆರ್ಸಿಬಿ ಯಾವಾಗ ಗೆಲ್ತೋ ಆಗ ಖುಷಿ ಇದ್ದಿದ್ದು ಹೀಗೆ. ಪಟಾಕಿ ಸಿಡಿಸಿ ಆರ್ಸಿಬಿ ಅಂತ ಕುಣಿದು ಕುಪ್ಪಳಿಸಿದ್ದಾರೆ. ಅದಕ್ಕೆ ಹೇಳಿದ್ದು, ಆರ್ಸಿಬಿ ಟೀಮ್ನವರು ಕೂಡ ಏನೋ ಅದೃಷ್ಟ ಮಾಡಿಬಿಟ್ಟಿದ್ದಾರೆ ಇಂಥ ಫ್ಯಾನ್ಸ್ನ ಪಡೆಯಕ್ಕೆ ಮಾತ್ರ. ಇದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಗಿಸ್ಕೊಂಡು ಅವರು ವಾಪಸ್ ಹೋಗಬೇಕಾದ್ರೆ ನೋಡ್ತಾ ಇರುವಂತಹ ಚಿತ್ರಣ. ಆಟಗಾರರಿಗೆ ಕಾದು ಮಧ್ಯರಾತ್ರಿ ಒಂದು ಸೆಂಡ್ ಆಫ್ ಕೊಟ್ಟಿದ್ದಾರೆ. ಆರ್ಸಿಬಿಯ ಹೊಸ ಅಧ್ಯಾಯ ಅಂತ ಹೇಳಿದ್ರು. WMPಯಲ್ಲಿ ಹೆಣ್ಮಕ್ಳು ಈ ಸಲ ಕಪ್ ನಮ್ಮದೇ ಅಂದಾಗ ನಿರೀಕ್ಷೆಯೂ ಜಾಸ್ತಿ ಆಗಿದೆ. IPLನಲ್ಲೂ ಕೂಡ ನಮ್ಮದೇ ಕಪ್ ಇರುತ್ತೆ. ಈ ಸಲ ಕಪ್ ನಮ್ಮದೇ ಅಂತೀವಿ ಎನ್ನುವ ನಿರೀಕ್ಷೆಗಳು ಜಾಸ್ತಿ ಇದೆ ಫ್ಯಾನ್ಸ್ಗೆ. ಸೊ ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದ್ದಾರೆ.